ಮಾಡಿರಲಿ, ನಾವು ಅದನ್ನ ಕ್ಷಮಿಸಲ್ಲ. ಕಾನೂನಾತ್ಮಕವಾಗಿ ಎಲ್ಲವನ್ನ ತಗೊಳ್ಳುವಂತ ಅವಕಾಶಗಳು ಕಾನೂನಿಗೆ ಇದೆ, ಕಾನೂನಾತ್ಮಕವಾಗಿ ಅದನ್ನ ತಗೊಳ್ಬೇಕು. ಅದು ಬಿಟ್ಟು ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ನಾಳೆ ಎಲೆಕ್ಷನ್, ಮುಂದೆ ತಿಂಗಳು ಎಲೆಕ್ಷನ್ ಇದೆ ಅನ್ನುವಾಗ ಇಂಥ ಸನ್ನಿವೇಶಗಳು IT, ED, CBI ಇವನ್ನ ಬಳಸ್ಕೊಳ್ಳೋದು ಎಷ್ಟು ನ್ಯಾಯ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅಂದ್ರೆ ಇವತ್ತು ನಮ್ಮ ಮುಖ್ಯ ಉದ್ದೇಶ ಪ್ರಜಾಪ್ರಭುತ್ವವನ್ನು ರಕ್ಷಿಸೋದು. ಬಹುಶಃ ಗಮನಿಸಬಹುದು, ಬಹುಶಃ ಬ್ರಿಟಿಷ್ ಭಾರತದಲ್ಲಿ ಅಂದ್ರೆ ನಮ್ಮ ಮೈಸೂರು ಸಂಸ್ಥಾನ ಅಂತ ಪರಿಗಣಿಸಿದ್ರೆ ಅವತ್ತಿಂದ ಇವತ್ತಿನವರೆಗೂ ಮಂಡ್ಯ ಒಂದು ಮಾದರಿಯಾದಂಥ ಜಿಲ್ಲೆ. ಆ ಮಾದರಿಯಾದಂಥ ಜಿಲ್ಲೆ ಅಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತಿದ್ರು. ಯಾಕಂತಂದ್ರು ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ ಮಂಡ್ಯದಲ್ಲಿ ಇದ್ದಂಥ ವೈಜ್ಞಾನಿಕ ಮನೋಭಾವ ದೃಷ್ಟಿಕೋನ ಇಡೀ ದೇಶಕ್ಕೆ ಮತ್ತೆ ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಮುಖವಾದಂಥ ಪ್ರಥಮ ಸ್ಥಾನಗಳನ್ನ ಗಳಿಸಿದಂಥ ಕಟ್ಟಿಕೊಟ್ಟಂತ ನಾಡು ನಮ್ದು. ಇಂಥ ರಾಜ್ಯದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಕೂಡ ರಾಜರಾಡಳಿತದಲ್ಲಿ ನಮಗಿತ್ತು ಅನ್ನೋದು ಖಂಡಿತ ಸತ್ಯ. ಹಾಗೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ನಮ್ಮ ನಾಯಕರುಗಳು ಹಲವಾರು ಮಂದಿಗಳಿದ್ದಾರೆ. ಬಹುಶಃ ನಾನು ಇಬ್ಬರು ವ್ಯಕ್ತಿಗಳನ್ನ ನಾನು ಮಂಡ್ಯ ಜಿಲ್ಲೆಯಲ್ಲಿ ಗುರುತಿಸಿದ ವ್ಯಕ್ತಿಗಳು ನಾನು KV ಶಂಕರೇಗೌಡರು ಮತ್ತೆ HL ಕೇಶವಮೂರ್ತಿ ಅವರನ್ನು. ಅವರ ಹೋರಾಟದ ಆದಿ ನಮಗೆ ಯಾವ ರೀತಿ ಇತ್ತು ಮತ್ತೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ಸಂಘ ಸ್ಥಾಪನೆ ಆದ ನಂತರ, ದಲಿತ ಸಂಘರ್ಷ ಸಮಿತಿ ಬಂದ ನಂತರ ಮಂಡ್ಯ ಜಿಲ್ಲೆಯಲ್ಲಿ ನಾವು ಏನೆಲ್ಲ ಸಾಧ್ಯಗಳು ಮಾಡಿತ್ತು ಅನ್ನೋದು ನಾನು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಆ ಉದ್ದೇಶಗಳನ್ನ ಇಟ್ಕೊಂಡು ಶಾಂತಿ, ಸಮಾನತೆ, ಸಮೃದ್ಧಿಯನ್ನು ತರಬೇಕು ಅಂತಂದ್ರೆ ನಾವೆಲ್ಲ ಆದ್ಯತೆ ಯಾವಾಗಬೇಕು, ನಮ್ಮ ಆದ್ಯತೆ ಏನಾಗಬೇಕು ಅದನ್ನ ನಾವು ಗುರುತಿಸಿದಾಗ ಬಹುಶಃ ಮಂಡ್ಯ ಜಿಲ್ಲೆಯ ಆದ್ಯತೆನೇ ರಾಷ್ಟ್ರಕ್ಕೆ ಆಗಿತ್ತು. ಆದ್ರೆ ಇವತ್ತು ಏನು ಆದ್ಯತೆ ಆಗ್ತಾ ಇದೆ ಅದನ್ನ ನಾವು ಗಮನಿಸಬೇಕಾಗಿದೆ. ಯಾಕೆಂದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ನಾವು ಆದ್ಯತೆಯಾಗಿ ಗಮನಿಸಬೇಕಾಗಿರುವಂತದ್ದು ಯಾವುದು? ಶಿಕ್ಷಣ, ಆರೋಗ್ಯ, ಉದ್ಯೋಗ, ರೈತರ ಸಮಸ್ಯೆಗಳು. ನಾವು ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ರೈತರ ಸಮಸ್ಯೆಗಳ ಬಗ್ಗೆ ಇದೆಯಾ? ಬಹುಶಃ ನಾನು ಒಂದು ಜಾಸ್ತಿ ಸಮಯ ಇದ್ದರಿಂದ ಬೇಗವಾಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ರೈತರ ಸಮಸ್ಯೆಯನ್ನು ನಾವು ತಗೊಂಡಾಗ ಭೂ ಮಸೂದೆ ಬಂದಂತ ಸಂದರ್ಭದಲ್ಲಿ ಯಾರು ಸಹಿ ಮಾಡಿದ್ರು? ಕರ್ನಾಟಕದಲ್ಲಿ ಸಹಿ ಆಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಆಗಲ್ಲ. ದಲಿತ ಸಂಘರ್ಷ ಸಮಿತಿಗಳು ಹೋರಾಟ ಮಾಡ್ತವೆ, ರೈತ ಸಂಘರ್ಷ ಸಮಿತಿಗಳು ಹೋರಾಟ ಮಾಡ್ತವೆ, ಐಕ್ಯ ಸಂಯುಕ್ತ ಹೋರಾಟಗಳು ನಡೀತವೆ. ಆ ಸಂದರ್ಭದಲ್ಲಿ ಭಾಗವಹಿಸಿದಂಥವ್ರು ಈ ಸಂದರ್ಭದಲ್ಲಿ ಸಹಿ ಮಾಡುವಂಥ ಪಕ್ಷ ಅವತ್ತು ಯಾವುದು? ಇವೆಲ್ಲವನ್ನ ನಾವು ಗಮನಿಸಬೇಕಾಯಿತು. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯ ಆದ್ಯತೆ, ನನಗೆ ನಿಜಕ್ಕೂ ದುಃಖ ಆಗೋದು, ಮೊದಲಿಗೆ ಹೆಮ್ಮೆ ಇತ್ತು, ಇವತ್ತು ದುಃಖ ಆಗುವಂಥ ಸನ್ನಿವೇಶ ಅಂತಂದ್ರೆ ಕೋಮುವಾದ. ನಮ್ಮ ಮುಖ್ಯ ಆದ್ಯತೆ ಕೋಮುವಾದವನ್ನು ನಾಶ ಮಾಡಬೇಕು. ಕೋಮುವಾದ ಬೆಳೆದ್ರೆ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ಈಗಾಗಲೇ ಗೋಧ್ರಾ ಮತ್ತೆ ಮಂಗಳೂರಿನ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅದು ಮಂಡ್ಯದಲ್ಲಿ ಆಗ್ಬೇಕಾ? ಮಂಡ್ಯದಲ್ಲಿ ಆಗ್ಬೇಕು ಅಂತಂದ್ರೆ ನಮ್ಮ ಅಭ್ಯಂತರ ಇಲ್ಲ ಅಂತಲ್ಲ, ಅದು ನಾಶ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರೇ ಆಗಿರಲಿ ನಾವು ಭ್ರಷ್ಟಾಚಾರನ ಸಹಿಸಿಕೊಳ್ಳೋದಕ್ಕೆ ಕಾನೂನು ಇರುತ್ತೆ, ಕೋಮುವಾದಕ್ಕೆ ಕಾನೂನು ಇರಲ್ಲ. ಯಾಕಂದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ, ನಿಮ್ಮ ದೇವರ ನಂಬಿಕೆ ಬಗ್ಗೆ ನಿಮ್ಗೆ ಅವಕಾಶ ಇದೆ. ಆದ್ರೆ ಮೌಢ್ಯವನ್ನ ಬಿತ್ತಿದ್ರೆ ಮೌಢ್ಯವನ್ನ ನಾಶ ಮಾಡಕ್ಕಾಗಲ್ಲ. ನಿಮ್ಮ ಮನಸ್ಸು ಹಾಳಾದ್ರೆ ಮತ್ತೆ ಅದನ್ನ ನಾವು ಸ್ವಚ್ಛ ಮಾಡೋದಕ್ಕಾಗಲ್ಲ. ಅದು ನಮ್ಮ ಉದ್ದೇಶ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕರಿಗೊಳ, ಹುಲಿಗೊಳ, ನಂಜೇಗೌಡ ಬರ್ತಾರೆ, ಹುಲಿಗೊಳ, ನಂಜೇಗೌಡ ಬರ್ತಾರೆ. ಎಲ್ಲಿದ್ರು ಯಾವಾಗಿದ್ರು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಲಾಸ್ಟ್ ಚುನಾವಣಾ ಸಂದರ್ಭದಲ್ಲಿ ನಾವು ಅದನ್ನ ಕೈಗೆತ್ಕೊಂಡಿದ್ದು. ಮತ್ತೆ ಈಗ ಅದನ್ನ ತಗೊಂಡಾಗ ಈ ಧ್ವಜ ಬರುತ್ತೆ. ಈ ರೀತಿಯ ಉನ್ಮಾದದಲ್ಲಿ ನಮ್ಮನ್ನ ಒಳಪಡಿಸ್ತಾ ಇರ್ತಕ್ಕಂಥ ಈ ಸಂದರ್ಭವನ್ನು ನಾವು ಗಮನಿಸಬೇಕು. ಬಹುಶಃ ನಾವು ಕಳೆದ ಚುನಾವಣೆಯಲ್ಲಿ ಸೆಕ್ಯುಲರ್ಸ್ ವೋಟ್ ಹಾಕಿ ಅಂತ ಹೇಳ್ತಿದ್ವಿ, ಇವತ್ತು ಸೆಕ್ಯುಲರ್ ವೋಟ್ ಹಾಕಿ ಅಂತ ಹೇಳ್ತೀವಿ. ನಾವು ಇವತ್ತು ಕೂಡ ಸೆಕ್ಯುಲರ್ಸ್ಗೆ ವೋಟ್ ಹಾಕಿ ಅಂತೀವಿ. ಆ ಸೆಕ್ಯುಲರ್ಸ್ ವೋಟ್ ಹಾಕಿಲ್ಲ ಅಂದ್ರೆ ನಾವು ಒಂದೇ ಪಕ್ಷ ಇದೆಯಲ್ಲ, ನೀವು ಕಾಂಗ್ರೆಸ್ಗೆ ಯಾವುದು ಹಾಕಿ, ನಾವು ಯಾರು ಸೆಕ್ಯುಲರ್ ಹಾಕಿ ಕೋಮುವಾದಿಗಳಿಗೆ ಹಾಕ್ಬಿಡಿ. ಅದು ನಮ್ಮ ಉದ್ದೇಶ. ಸೆಕ್ಯುಲರ್ ಅಂದ್ರೆ ಯಾರು? ಬೆಳಗ್ಗೆ ಕಾಂಗ್ರೆಸ್ ಇತ್ತ, ಸಂಜೆ ಬಿಜೆಪಿ ಹೋಗ್ತಾರೆ. ಅಲ್ಲ, ಅದನ್ನ ಹೇಳ್ತೀವಿ. ನಾವು ನಮ್ಮ ದೇಶದಲ್ಲಿ ನಮ್ಮ ಶ್ರೀರಂಗಪಟ್ಟಣ ಮತ್ತೆ ಮೈಸೂರು ಸಂಸ್ಥಾನದಲ್ಲಿ ಅದನ್ನು ನಾವು ಕೂಡ ಹೇಳ್ತೀವಿ. ಪೂರ್ಣಯ್ಯ ಅಂತ ಒಬ್ಬ ವ್ಯಕ್ತಿ ಇದ್ದ. ಆ ಪೂರ್ಣಯ್ಯಗೆ ಏನು ಉದ್ದೇಶ ಇತ್ತು? ಬ್ರಿಟಿಷ್ನರ ಆಡಳಿತದಲ್ಲಿ ಮಂತ್ರಿ ಆಗಿರ್ತಾನೆ, ಟಿಪ್ಪುಗೆ ಮಂತ್ರಿ ಆಗಿರ್ತಾನೆ, ಮತ್ತೆ ಒಡೆಯರ್ಗೂ ಮಂತ್ರಿ ಆಗಿರ್ತಾನೆ. ಈ ರೀತಿಯ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ದಿವಾಂಗರಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿತ್ತು. ನಮ್ಮ ಉದ್ದೇಶ, ನಮ್ಮ ಮಕ್ಕಳಲ್ಲಿ ಒಂದು ಉದ್ದೇಶನ ಸ್ಪಷ್ಟವಾಗಿ ಬೆಳೆಸಬೇಕಾಗುತ್ತೆ. ಅದನ್ನೇ ಹೇಳಿದ್ದು ನಮ್ಮ ಕುವೆಂಪುರವರು ಹೇಳ್ತಾ ಇದ್ರು, ನಿರಂಕುಶಮತಿಗಳಾಗಿ, ನೀವೆಲ್ಲ ನಿರಂಕುಶಮತಿಗಳಾಗಬೇಕು ಅಂತ ಹೇಳ್ತಿದ್ರು. ಮತ್ತೆ ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ರು, ವಿಜ್ಞಾನ ತಂತ್ರಜ್ಞಾನ ಇಲ್ಲದ ಸಾವು. ಮತ್ತೆ 51 ಏಜ್ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು, ಸಂವಿಧಾನದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವಂಥದ್ದು ಅತ್ಯಾದ್ಯತೆ ನೆಹರೂರವರಿಗಿತ್ತು. ಆ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವಂಥ ನಾಯಕತ್ವವನ್ನು ನಾವು ಸೃಷ್ಟಿ ಮಾಡಬೇಕಾಗಿತ್ತು. ಆ ದೃಷ್ಟಿನಲ್ಲಿ ನಿಮ್ಗೆ ಹೇಳಿದ್ದು ನಾಲ್ಕೇ, ನಮ್ಮ KV ಶಂಕರೇಗೌಡರಿಗೆ ಇದ್ದಂಥ ಆದ್ಯತೆ ಯಾವುದು ಅಂದ್ರೆ ಶಿಕ್ಷಣ. ಶಿಕ್ಷಣ ಕೊಟ್ಟಂತ ಆದ್ಯತೆ ಇವತ್ತು ಅವರ ಕೊಡುಗೆ ನಾನು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಆದಂಥ ಕೈಗಾರಿಕೀಕರಣ, ಶುಗರ್ ಫ್ಯಾಕ್ಟರಿ ಪಾಂಡುಪುರ, ಅದರ ಕೊಡುಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಪಾಂಡುಪುರ ಶುಗರ್ ಫ್ಯಾಕ್ಟರಿ ಇರ್ಬೋದು, ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಇರ್ಬೋದು, ಇವೆಲ್ಲ ಸಂಯೋಗ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಸಮಾನತೆ ಹಾಳು ಮಾಡೋದನ್ನ ಬೆಂಬಲಿಸ್ತೀರಾ?
ಬೆಂಬಲಿಸಬಾರದು ಅನ್ನೋದು ನನ್ನ ಜನತೆಗೆ ನಾನು ಕೊಡುವಂತ ಒಂದು ಆತ್ಮವಿಶ್ವಾಸದಿಂದ ಮತ್ತು ದೃಢವಾಗಿರುವಂತ ಒಂದು ಸಂಕಲ್ಪದಿಂದ ಹೇಳುವಂಥದ್ದು. ನಾವು ದೇಶ ಉಳಿಸಬೇಕು, ಜನನ ಉಳಿಸಬೇಕು, ಮಂಡ್ಯ ಜಿಲ್ಲೆನ ಉಳಿಸಬೇಕು, ರಾಜ್ಯನ ಉಳಿಸಬೇಕು, ಕೋಮುವಾದವನ್ನ ದೂರ ಇಡಬೇಕು ಅನ್ನೋದು ನಮ್ಮ ಆಶಯ. ಕಾಳಜಿ